ಅಧ್ಯಕ್ಷಗಿರಿಯಿಂದ ಕೆಳಗಿಳಿಯೋಕೆ ತಕರಾಲಿಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ. ಆದ್ರೆ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಅನ್ನೋ ಡಿಮಾಂಡ್ಗಳಿದೆಯಂತೆ. ಹೌದಾ ಅನ್ನೋದ್ರ ಬಗ್ಗೆ, ಹಾಗೆ ನಮಗ್ ಸಿಕ್ಕಿರೋ ಮಾಹಿತಿ ಏನು ಅದನ್ನು ಕೂಡ ನಿಮ್ಮ ಹತ್ರ ಪ್ರಶ್ನೆ ಬಂದಾಗ ರಿವೀಲ್ ಮಾಡ್ತೀನಿ. ಅದಕ್ಕೆ ಮುಂಚೆ ಅಶ್ವಿನ್ ಅವರೇ, ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ನಂತರದಲ್ಲಿ ಡೈರೆಕ್ಟ್ ಎಫೆಕ್ಟ್ ಆಗಿದ್ದೇನೆ ಒಕ್ಕಲಿಗರ ಓಟ್ ನಿಮ್ಮ ಸಾಂಪ್ರದಾಯಿಕ ಮತಬುಟ್ಟಿಗೆನೆ ನೇರವಾಗಿ ಕೈ ಬಿತ್ತು. ಹಾಗೆ ಅನೇಕ ಒಕ್ಕಲಿಗ ನಾಯಕರನ್ನ ನಿಮ್ಮ ಪಕ್ಷದಿಂದ ಸೆಳೆದುಕೊಳ್ಳುವಲ್ಲಿ ಯಶಸ್ವಿ ಆದ್ರು. ಅವ್ರು ಇದ್ದಷ್ಟು ದಿನಾನು ನಿಮಗೆ ಡೇಂಜರ್. ಅವ್ರು ಕೆಳಗಿದ್ರೆ ನೀವು ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಅಂತೆ. ಹೌದಾ? ನಮಗೆ ಕಿವಿಗೆ ಬಿದ್ದಿದ್ದ ಮಾಹಿತಿ, ಉತ್ತರ ನಿಮ್ಮದು. ಇಲ್ಲ, ಆರಂಭದಲ್ಲಿ ಒಕ್ಕಲಿಗ ಮತಗಳನ್ನ ಕಾಂಗ್ರೆಸ್ ಅವರು ತಗೊಳ್ಳೇಬೇಕು ಅಂತ ಹೇಳಿ 2023ರಲ್ಲಿ ಒಕ್ಕಲಿಗರು CM ಮಾಡ್ತಾರೆ ಕಾಂಗ್ರೆಸ್. ಈ ಬಾರಿ ಒಂದು 20 ವರ್ಷದಿಂದ ಕಾಂಗ್ರೆಸ್ಗೆ ಅವಕಾಶ ಸಿಕ್ಕಿರಲಿಲ್ಲ, ಇವಾಗ ಸಿಗುತ್ತೆ ಅಂತ ಹೇಳಿದ್ರು. ಆರಂಭದಲ್ಲಿ ಹಳೆ ಮೈಸೂರು ಭಾಗದ ಜನರು ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮತ ಕೊಡೋಣ, ನಮ್ಮವರು ಒಬ್ರು ಒಂದು ಬಾರಿ ಆಗ್ಲಿ ಮುಖ್ಯಮಂತ್ರಿ ಅಂತ ಹೇಳಿ 136 ಸೀಟ್ ಗೆದ್ದ ನಂತರ ಕಾಂಗ್ರೆಸ್ಸಲ್ಲೇ ರಾಜಕೀಯ ದಾಳ ಸ್ಟಾರ್ಟ್ ಆಯಿತು. ಯಾವುದೇ ಕಾರಣಕ್ಕೂ ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಧಿಕಾರ ಕಾಂಗ್ರೆಸ್ಸಲ್ಲಿ ಕೊಡக்கூಡ್ದು, ಅವ್ರನ್ನ ಒಂದು ಡೆಪ್ಯೂಟಿಯಾಗೋ ಇಲ್ಲ ಇನ್ನೊಬ್ರು ಅಂಡರಲ್ಲಿ ಅವ್ರು ಕೆಲಸ ಮಾಡಬೇಕು ಅನ್ನೋ ರೀತಿನಲ್ಲಿ ಉಪಯೋಗಿಸ್ಕೊಂಡ್ರು. ಹಾಗೆ ಒಕ್ಕಲಿಗರು ಅವ್ರ ಹಿಂದೆ ಇದ್ರು. ಇವಾಗ ಅದು ಹಳೆ ಕತೆ ಬಿಡಿ. ಅದಾದ ನಂತರ ಲಿಂಗಾಯತರು ಮುನ್ನೆಲೆಗೆ ಬಂದರು. ಲಿಂಗಾಯತರು ಕೊಡೋಣ ಅಂತೇಳಿ ಒಕ್ಕಲಿಗರನ್ನ ಹಿಂದೆ ಸರಿಸಬೇಕು ಅಂತ ಪ್ಲಾನ್ ಮಾಡಿದ್ರು. ಅದು ಒಂದು ಸ್ಟೇಜ್ ಬಂತು. ಅದಾದ ನಂತರ ಮುಸ್ಲಿಮ್ರವ್ರಿಗೆ ಬಂದರು. ಮುಸ್ಲಿಂ ಅವ್ರಿಗೆ ಡೆಪ್ಯೂಟಿನಾದರೂ ಕೊಡೋಣ ಅಂತೇಳಿ ಲಿಂಗಾಯತರು ಒಕ್ಕಲಿಗರಿಗೆ ಇಬ್ಬರಿಗೂ ಬಾಯಿಗೆ ತುಪ್ಪ ಸವರಿದ್ರು. ಅದಾದ ನಂತರ ಕಾಂಗ್ರೆಸ್ಸಲ್ಲೇ ಮಾನ್ಯ ಸಿದ್ದರಾಮಣ್ಣ ಅಂಡ್ ಗ್ಯಾಂಗು ಒಂದು ಸ್ಟ್ರಾಟಜಿ ಮಾಡ್ತು. ಹೇಗೋ ಮಾಡಿ ಒಕ್ಕಲಿಗ ನಾಯಕನ ಕಾಂಗ್ರೆಸ್ಸಲ್ಲಿ ಬೆಳೆಯಕ್ಕೆ ಕೂಡ್ದು ಅಂತೇಳಿ ಹಿಂದುಳಿದವ್ರನ್ನ ಒಂದು 3 ಜನ ಲೀಡ್ರ್ ತಗೊಂಡು ಬಂದು ವಾರಕ್ಕೊಂದ್ಸಲ ಅಭಿವೃದ್ಧಿ ಆಗ್ತಿದೆಯಾ ಬಿಡ್ತಿದ್ಯೋ ವಾರಕ್ಕೊಂದ್ಸಲ ಹೇಳಿಕೆಗೊಳ್ತಾ ಕೊಡ್ತಾ ಬಂದ್ರು. ನಾನು ಅಧ್ಯಕ್ಷನಾಗಬೇಕಪ್ಪ, ನಾನು ಡೆಪ್ಯೂಟಿ CM ಆಗಬೇಕು. ಅವೆರಡು ಬಿಟ್ರೆ ನಾನು CM ಆಗಬೇಕು ಅಂತ ಯಾರೂ ಹೇಳಲಿಲ್ಲ. ಸಿದ್ದರಾಮಣ್ಣ ಅವರು ಪ್ಲೇಸ್ಗೆ ನಾನು ಬರ್ಬೇಕು ಅಂತ ಯಾರೂ ಹೇಳಲಿಲ್ಲ. ಹಾಗಾಗಿ ಅಲ್ಲ, ಏನಕ್ಕೆ ಹೇಳಿದೆ, ಇಷ್ಟು ದಿನ ಡೆಪ್ಯೂಟಿ CMಗೆ ಕಣ್ಣು ಹಾಕಿದ್ರು. ಮಾನ್ಯ ಪರಮೇಶ್ವರ್ ಅವರು ಹೇಳಿದ್ರು ನಾನೇ ಡೆಪ್ಯೂಟಿ CM ಆಗಬಾರ್ದು ಅಂತ ಪ್ರತಿಯೊಬ್ರು ಹೇಳ್ಕೊಂಡು ಬಂದ್ರು. ರಾಜಣ್ಣ ಅವರು ಹೇಳ್ಕೊಂಡು ಬಂದ್ರು. ಹಾಗಾಗಿ ಕಾಂಗ್ರೆಸ್ ಅವರು ಏನ್ ನೀವು ಅಭಿವೃದ್ಧಿ ಮಾಡ್ತೀರೋ ಅದು ಜನರು ತೀರ್ಮಾನ ತಗೊಳ್ಳಿ. ಒಂದು 10 ಜನಕ್ಕೆ ಅಧ್ಯಕ್ಷರು ಕೊಡಿ, ಒಂದು 10 ಜನಕ್ಕೆ ಡೆಪ್ಯೂಟಿ CM ಕೊಡಿ, ಇನ್ನೊಂದು 50 ಜನ MLAಗೆ ಕ್ಯಾಬಿನೆಟ್ ದರ್ಜೆ ಕೊಡಿ. ಹಿಂಗ್ ಕೊಟ್ಬಿಟ್ರೆ ನಿಮ್ಮಲ್ಲಿ 1.5 ವರ್ಷದಿಂದ ಏನ್ ಕಿತಾಪತಿ ಇದೆ, ಅದು ಕಿತ್ತಾಟ ಇದೆ, ಅದು ಸಾಲ್ವ್ ಆಗುತ್ತೆ. ಇಲ್ವಾ? ನಿಮ್ ಕೈಲಿ ಆಗಲ್ವಾ? ಈಗ ನೆನ್ನೆ ಶಾಸಕರಾಗಿದಾರಲ್ಲ CP ಯೋಗೇಶ್ವರ್ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಬಿಡಿ. ಮುಖ್ಯಮಂತ್ರಿ ಯಾರು ಮಾಡ್ತಾರೋ, ಡೆಪ್ಯೂಟಿ CM ಯಾರು ಮಾಡ್ತಾರೋ, ಕ್ಯಾಬಿನೆಟ್ಗೆ ಯಾರು ಸೇರಿಸ್ಬೇಕೋ ಮಾಡ್ತಾರೆ. ನಿಮ್ ಕೈಲಿ ಆಗಲ್ಲ ಅಂದ್ರೆ ಅಂತರ್ಗೆ ಯಾರಿಗಾರು ಒಂದು ಟಾಸ್ಕ್ ಕೊಡಿ. ತಪ್ಪೇನಿದೆ? ಏನು ಕೇಳ್ತಿದ್ದೀನಿ ಅಂದ್ರೆ ಮುಗಿಸ್ಬಿಡ್ತೀನಿ. ಆಮೇಲೆ ಹೇಳಿ ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಅದಾದ್ಮೇಲೆ ನೀವು ಕರ್ಕೊಂಡು ಬರೀರಿ. ನಿಮ್ಮಲ್ಲಿ 1.5 ವರ್ಷದಿಂದ ಫೇಲ್ಯೂರ್ ಆಗಿದ್ದೀರಲ್ವಾ? ಇಬ್ಬರಿಗೂ ಕೇಳಿಸ್ತಿಲ್ಲ. ಅಶ್ವಿನ್ ಅವರ ಫೇಲ್ಯೂರ್ ಅಂದ್ರೆ ಏನು? ಕಾಂಗ್ರೆಸ್ ಫೇಲ್ಯೂರ್ ಅಂದ್ರೆ ಏನು? ಎಲ್ಲಿ ಫೇಲ್ಯೂರ್ ಆಯ್ತು ಕಾಂಗ್ರೆಸ್? ನಾನು ಹೇಳ್ತಿರೋದು ಆರಂಭದಲ್ಲಿ ಹೇಳ್ದೆ, ಒಕ್ಕಲಿಗರಿಗೆ ಮಾಡ್ತೀನಿ ಅಂತ ಹೇಳಿದ್ರು. ನಾಗಂತ ನಾನು ವಿರೋಧ ಪಕ್ಷದಲ್ಲಿರೋನು ಒಕ್ಕಲಿಗರಿಗೆ ಮಾಡಿ ಅಂತ ನಾನೇನ್ ಕೇಳ್ತಿಲ್ಲ. ಕಾಂಗ್ರೆಸ್ ಅವರೇ ಬಹಿರಂಗ ಸಭೆನಲ್ಲಿ ಹೇಳ್ತಾ ಬಂದ್ರು, ಈ ಬಾರಿ ಒಕ್ಕಲಿಗರಿಗೆ ಅವಕಾಶ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಇದೆ ಅಂದ್ರು. 3 ತಿಂಗಳು ತರ್ಕೊಂಡ್ರು. ಹೇಳ್ತೀನಿ, 3 ತಿಂಗಳು ಬದಲಾವಣೆ ಆಗುತ್ತೆ ಅಂತ ಹೇಳಿ 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ,
ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು. ನಮ್ಮ ಪುಣ್ಯ ಜನತ ನ್ಯಾಯ ಚೋಟ ಮಾಡ್ತಾರೆ. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನಿರುವವರೆಗೆ ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು. ನಮ್ಮ ಪುಣ್ಯ ಜನತ ನ್ಯಾಯ ಚೋಟ ಮಾಡ್ತಾರೆ. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನಿರುವವರೆಗೆ ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.